ನೋಡಿ, ಉಡುಪಿಯಲ್ಲಿ ಸಾಲಬಾಧೆಯಿಂದ ತಂದೆ ಹಾಗೂ ಮಗ ಇಬ್ರು ಕೂಡ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಒಂದೇ ಕುಟುಂಬದ 3 ಮಂದಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಕುಂದಾಪುರದ ತೆಕ್ಕಟ್ಟೆಯಲ್ಲಿ ಪತಿ, ಪತ್ನಿ ಹಾಗೆ ಮಗ ಆತ್ಮಹತ್ಯೆಗೆ ಯತ್ನಿಸಿದ್ರು. ಬೆಳಿಗ್ಗೆ ಮನೆಯ ಸಮೀಪದ ಬಾವಿಗೆ ಹಾರಿ 3 ಮಂದಿ ಕೂಡ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ರು. ಮಾಧವ ದೇವಾಡಿಗ 56 ವರ್ಷ, 22 ವರ್ಷದ ಪ್ರಸಾದ್ ದೇವಾಡಿಗ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ತಂದೆ ಹಾಗೂ ಮಗ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಅಂಕದಕಟ್ಟೆ ಪೆಟ್ರೋಲ್ ಬಂಕ್ನಲ್ಲಿ ಮಾಧವ ದೇವಾಡಿಗ ಕೆಲಸ ಮಾಡ್ತಾ ಇದ್ರು. ಮಾಧವ ದೇವಾಡಿಗ ಅವರ ಪತ್ನಿ ತಾರಾ ದೇವಾಡಿಗ ಅವರ ಸ್ಥಿತಿ ಗಂಭೀರ ಆಗಿದೆ. ಮಹಿಳೆ ತಾರಾ ದೇವಾಡಿಗ ಕೋಟೇಶ್ವರದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಾಲಬಾಧೆಯಿಂದ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಸಂಶಯ ಈಗ ಗೊತ್ತಾಗಿದೆ. ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಈ ಕುಟುಂಬ ಮುಂದಾಗಿತ್ತು ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಸಾವು ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅಲ್ಲ. ಉಡುಪಿಯಲ್ಲಿ ಸಾಲಬಾಧೆಯಿಂದ ಸಾಮೂಹಿಕ ಹತ್ಯೆಗೆ ಒಂದು ಕುಟುಂಬ, ಇಂಥ ಒಂದು ಕಾಲದಲ್ಲೂ ಕೂಡ ಒಂದು ಕುಟುಂಬ ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾಗಿತ್ತು ಅಂತಂದಾಗ ಎಂಥ ದುರಂತ ಅಂತ ಅನ್ಸುತ್ತೆ. ಅಂದರೆ ಯಾರ ಬಳಿಯೂ ಹೇಳ್ಕೊಳ್ಳಲಾಗದಂಥ ಸಮಸ್ಯೆನ ಅವ್ರಿಗೆ ಯಾರು ರಿಲೇಟಿವ್ಸ್ ಇಲ್ವಾ, ಫ್ರೆಂಡ್ಸ್ ಇಲ್ವಾ, ಯಾರು ಕೂಡ ಅವರ ಒಂದು ಸಹಾಯಕ್ಕೆ ಬರಲಿಲ್ವಾ? ಈ ರೀತಿಯಾದಂಥ ಹಲವು ಪ್ರಶ್ನೆಗಳು ಕಾಡುತ್ತೆ. ಮನುಷ್ಯನಿಗೆ ಅಲ್ಟಿಮೇಟ್ಲಿ ಹಣ ಅಥವಾ ಮಗದೊಂದು ಯಾವುದರ ಸಪೋರ್ಟ್ಗಿಂತ ಮಾರಲ್ ಸಪೋರ್ಟ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹಂತಕ್ಕೆ ಮನಸ್ಸು ಹೋಗಬೇಕು ಅಂದರೆ ಅವ್ರು ಎಷ್ಟು ಡಿಪ್ರೆಸ್ ಆಗಿದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆ ಹಂತದಲ್ಲಿ ಯಾರ ಹತ್ರ ಆದರೂ ಸಮಸ್ಯೆಯನ್ನು ಶೇರ್ ಮಾಡ್ಕೊಳ್ಳೋದು, ಆ ಮೊಮೆಂಟ್ಗೆ ಮನಸ್ಸನ್ನು ಹಗರ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಆದರೆ ಸದ್ಯಕ್ಕೆ ಅಪ್ಪ ಮಗ ಇಬ್ಬರು ಕೂಡ ಸಾವನ್ನಪ್ಪಿದ್ದು. ಮಾಧವ ದೇವಾಡಿಗ ಅವರ ಪತ್ನಿ ತಾರಾ ಅವರ ಸ್ಥಿತಿ ಗಂಭೀರವಾಗಿದೆ. ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ ಮನೆ ಹತ್ರ ಇದ್ದಂಥ ಬಾವಿಗಾರಿ 3 ಮಂದಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅದರಲ್ಲಿ ಮಾಧವ ದೇವಾಡಿಗ ಮತ್ತು ಪ್ರಸಾದ್ ದೇವಾಡಿಗ ತಂದೆ ಹಾಗೂ ಮಗ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ತಾರಾ ಅವರ ಸ್ಥಿತಿ ಗಂಭೀರವಾಗಿದ್ದು ಕೋಟೇಶ್ವರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ.